ಧಾರ್ಮಿಕ ಕ್ಷೇತ್ರ ಹಾಗೂ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಜೊತೆಗೆ ನಿರಂತರ ದಾಸೋಹ ಮತ್ತು ಕಲಾ ಪೋಷಕರ ಮಠ ಆಗಿರುವಂಥ ಸಿದ್ದನಕೊಳದಲ್ಲಿ ಇಂದು ನಾವು ಇದ್ದೇವೆ. ಸಿದ್ದನಕೊಳವು ಇತಿಹಾಸ ಏನಿದೆ, ಈ ಮಠ ಹೇಗೆಲ್ಲ ಈಗ ಪ್ರಖ್ಯಾತ ಪಡೆಯುತ್ತಿದೆ, ಎಷ್ಟೊಂದು ಕಲಾವಿದರಿಗೆ ಇಲ್ಲೇ ಏನು ಪ್ರೋತ್ಸಾಹ ನೀಡಿದ್ದಾರೆ ಎಂಬ ಬಗ್ಗೆ ಸಮಗ್ರ ಮಾಹಿತಿ ಒಂದು ತಿಳಿದುಕೊಳ್ಳೋಣ. ನಮ್ಮೊಂದಿಗೆ ಏನು ಸಿದ್ದನಕೊಳದ ಮಠದ ಶ್ರೀರಾಗಿರುವಂಥ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಇದ್ದಾರೆ. ಅವರೊಂದಿಗೆ ಈಗ ನಾವು ಇದ್ದೀವಿ. ಮಠದ ಇತಿಹಾಸ ಜೊತೆಗೆ ಕಲಾವಿದರಿಗೆ ಪ್ರೋತ್ಸಾಹ ಮಾಡುವಂತರ ಉದ್ದೇಶ ಏನು, ಮತ್ತೆ ನಿರಂತರ ದಾಸೋಹ ಮಠ ಯಾವ ಕಾರಣಕ್ಕಾಗಿ ತಂದಿದ್ದಾರೆ ಎಂಬುದನ್ನು ಕೇಳೋಣ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಈ ಮೊದಲು ಈ ಮಠದ ಬಗ್ಗೆ ಇಷ್ಟೊಂದು ಪ್ರಚಾರ ಇದ್ದಿಲ್ಲ. ಇತ್ತೀಚೆಗೆ ನೀವು ಮಠದ ಸ್ವಾಮಿಯಾಗಿ ಬೆಳೆದಾಗ ಇದು ಸಾಕಷ್ಟು ಒಂದು ಪ್ರಖ್ಯಾತಿ ಪಡುತ್ತಿದೆ. ಮಠದ ಹಿನ್ನೆಲೆ ಏನಿದೆ ಸ್ವಾಮೀಜಿ? ಈ ಮಠ ಐತಿಹಾಸಿಕ ಮಠ, ಇದು ರಾಷ್ಟ್ರಕೂಟರ ಕಾಲದಿಂದ ಇರುವಂತ ಮಠ. ಆಮೇಲೆ ಇದು ಪ್ರಚಾರ ಇಲ್ಲ ಅನ್ನಕ್ ಹೋಗ್ಬೇಡ್ರಿ, ಸಾಕಷ್ಟು ಪ್ರಚಾರ ಇತ್ತು ಅಜ್ಜಿದ್ದಾಗ, ಸಿದ್ದಪ್ಪ ಅಜ್ಜಿದ್ದಾಗ ಇಲ್ಲೇ ಅಂತ. ಯಾಕಂದ್ರೆ ಅಂತ ಡಾಕ್ಟರ್ ರಾಜ್ಕುಮಾರ್ ಅಂತವ್ರು ಇಲ್ಲಿ ಬಂದು ದರ್ಶನ ತಗೊಂಡ್ರ ಪ್ರಚಾರ ಇದ್ರೆ ಬಂದಿರ್ತಾರ. ಅಂತ ಟೈಮ್ದೊಳಗೆ ಅಜ್ಜಾರ್ ತೀರ್ಕೊಂಡ್ಮೇಲೆ ಸ್ವಲ್ಪ ಗ್ಯಾಪ್ ಆಗಿತ್ತು ಅಷ್ಟೇ. ಈಗ ಮತ್ತೆ ನಾವು ಇಲ್ಲಿ ಬಂದ್ಮೇಲೆ ನೀವು ಪ್ರಚಾರ ಮಾಡಿದಾರೆ, ನಾವಲ್ಲ, ನೀವು ಮಾಧ್ಯಮದವ್ರು, ನಿಮಗೆ ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ನೀವು ಇಷ್ಟು ಪ್ರಚಲಿತ ಬರ್ಬೇಕಾದ್ರೆ ಪತ್ರಿಕಾ ಹಾಗೂ ಮಾಧ್ಯಮ ಬಳಗದವರು ಇದನ್ನ ಈ ಮಠಕ್ಕೆ ತಂದು ಪ್ರಚಾರ ಮಾಡ್ಯಾರ. ಇಲ್ಲಿ ಹಿಂದೆ ಎಷ್ಟು ಸ್ವಾಮೀಜಿಗಳು ಈ ಮಠದಲ್ಲಿ ಆಗೋಗಿದ್ದಾರೆ? ಈಗ ನಾನು 4ನೇದವ. ಇದು ಗೃಹಸ್ಥ ಮಠ, ಸನ್ಯಾಸಿ ಮಠ ಅಲ್ಲ. ಹೀಗಾಗಿ 4ನೇ ತಲೆಮಾರದಿಂದ ಇದು ಮಠದ ಪರಂಪರೆ ನಡ್ಕೊಂಡು ಬಂದಿದೆ. ಅಂದ್ರೆ ಇಲ್ಲಿ ಕೆಲವೊಂದು ಪವಾಡ ಪುರುಷರು ಇಲ್ಲಿ ಏನೋ ತಪಸ್ ಮಾಡಿ ಕೆಲವೊಂದು ಸಿದ್ಧಿ ಮಾಡ್ಯಾರ ಅಂತ ಮಾಹಿತಿ. ಹೌದು. ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಸಾವಿರಾರು ಜನ ಸಿದ್ಧಿ ಪುರುಷರು ತಪಸ್ ಮಾಡೋ ಸ್ಥಳನೇ ಸಿದ್ದನಕೊಳ. ಇಲ್ಲಿ ಏನೈತೆ ಅಂದ್ರೆ ವಿಶ್ರಾಂತಿ ಧಾಮ ಅವ್ರದ್ದು ಮೊದ್ಲಿಂದ ಐತಿಹಾಸಿಕದಲ್ಲಿ. ಅವಾಗ ಇದು ಯಾರಿಗೂ ಒಲಿಲಿಲ್ಲ, ಬಟ್ ನಾನು ಸಿದ್ದಪ್ಪಜ್ಜ ಒಲಿತು ನಮ್ಮ ಮನೆತನಕ್ಕೆ. ಆತ ಬಂದು ಇದೆಲ್ಲ ಶೀತಲಗೊಂಡಿತ್ತು ಎಲ್ಲ ಕ್ಷೇತ್ರ. ಅದನ್ನ ಪುನರುಚ್ಚಾರ ಮಾಡಿ ಅದನ್ನ ಒಂದು ಮಠ ಅಂತೇಳಿ ನಿರ್ಮಿಸಿ ಅದಕ್ಕೆ ಅನ್ನದಾಸೋಹ ಕೊಟ್ಟು ನಿರಂತರ ಅನ್ನದಾಸೋಹ ಇಟ್ಕೊಂಡು ಹಾಗೆ ಕಲಾವಿದರನ್ನ ಬೆಳೆಸ್ಕೊಂಡು ಬಂದು ಈ ಮಟ್ಟಕ್ಕೆ ತಂದು ನಿಂದಿರಿಸಿದಂಥವ್ರು ಸಿದ್ದಪ್ಪಜ್ಜಾರ. ಅಂದ್ರೆ ಈಗ ಸಿದ್ದಪ್ಪನ ಅಜ್ಜಾರ್ ಇದ್ದಾಗ್ರೆ ಅವರು ಯಾವ ತರ ಒಂದು ಏನಾದ್ರು ಪವಾಡ ಮಾಡಿದ ಬಗ್ಗೆ ಈಗ ಏನಾದ್ರು ಇತಿಹಾಸ ಉಳಿದೈತೆ? ಪವಾಡ ಸಾಕಷ್ಟು ಅದಾವ. ಅವ್ರ ಗ್ರಂಥನ ಅದಾವ. ಚಿನ್ಮಯ ಚೇತನ ಅಂತ ಒಂದು ಬುಕ್ ಐತಿ. ಅದ್ರೊಳಗೆ ರಾಜ್ಕುಮಾರ್ ತನ್ನ ಒಂದು ಕಥಾನಾಯಕನ ಕಥೆ ಒಳಗೆ ವಿಜಯ ಚಿತ್ರದೊಳಗೆ ಬರೆದಿರುವಂತ, ಈ ಕ್ಷೇತ್ರದ ಬಗ್ಗೆ ಬರೆದಿರುವಂತ ಒಂದು ಲೇಖನ ಐತೆ. ರಾಜ್ಕುಮಾರ್ ಬರೆದಿದ್ರು. ಮತ್ತೆ ಇದ್ರ ಜೊತೆಗೆ ಈಗ ಇಲ್ಲೇ ಪ್ರಮುಖವಾಗಿ ಫಾಲ್ಸ್ ಬೀಳೋದು ಮತ್ತು ಇಲ್ಲೇ ಏನು ಲಜ್ಜೆ ಗೌರಿದ್ದು, ಅದ್ರದ್ದೆಲ್ಲ ಏನು ವಿಶೇಷ ಇದೆ? ಈ ಲಜ್ಜಾ ಗೌರಿ ಅದು ಐತಿಹಾಸಿಕದ, ಇದು ಅದು ಯುನೆಸ್ಕೋದೊಳಗೆ ಎಂಟ್ರಿ ಐತಿ ಈಗ. ಯುನೆಸ್ಕೋದೊಳಗೆ ಐತಿ ಲಜ್ಜಾ. ಅದು ನೋಡ್ಕೊಂಡು ಜನ ದೇಶ ವಿದೇಶ, ಹೌದು, ದೇಶ ವಿದೇಶಗಳಿಂದ ಬರೋದು. ಅವ್ರು ಬಂದು ನಮ್ಗೆ ಕೇಳದ ವೇರ್ ಈಸ್ ಲಜ್ಜಾ ಗೌರಿ ಅಂತ ಕೇಳ್ತಾರ ಮೊದಲು. ಅದಕ್ಕೆ ನಾವು ಅಲ್ಲಿ ಕೆಳಗೆ ಹೋಯ್ತೆ ಅಂತ ಹೇಳ್ತೀವಿ. ಅದ್ರದ್ದೇನು ವಿಶೇಷ? ಅದು ಬಹಳ ಪರಂಪರೆ ಇರುವಂತದ್ದು. ಅದು ಅಂದ್ರೆ ಕಾಮ್ಯಾಕದೊಳಗೆ ಬಿಟ್ರೆ ಒಳ್ಳೆ ಇರೋದ ಸಿದ್ದನಕೊಳದೊಳಗ ಲಜ್ಜಾ ಗೌರಿ. ಬಾಗಲಕೋಟೆ ಜಿಲ್ಲೆ ಒಳಗೆ ಒಂದ್ 2-3 ಅದಾವ. ಅದು ಒಂದ ಅಂತಲ್ಲ, ಬಾಗಲಕೋಟೆ ಜಿಲ್ಲೆ ಬಿಟ್ರೆ ಮತ್ತೆ ಕಾಮ್ಯಾಕದೊಳಗೆ ಅದಾವ, ಮತ್ತೆ ಇಲ್ಲ. ಅಂದ್ರೆ ಆ ದೇವಿಗೆ ಪೂಜೆ ಮಾಡಿದ್ರೆ ಸಂತಾನ ಆಗ್ತಾವ ಅಂತೇಳಿ ಒಂದು ಪ್ರತೀತ. ನಮ್ದು ಇಲ್ಲೊಂದು ವಿಶೇಷ ಅಂದ್ರೆ ಕೆಲವೊಬ್ರು ಯೋನಿ ಪೂಜೆನೂ ಮಾಡ್ತಾರ ಅದನ್ನ. ಅಲ್ಲಿ ಪೂಜೆ ಮಾಡಿ ಅಲ್ಲಿ 2 ಕಾಯಿ ಇಟ್ಟು ಆಮೇಲೆ ನಾವು ಪರಂಪರಾಗತ ಔಷಧ ಕೊಡ್ತೀವಿ. ನಮ್ಮ ಅಪ್ಪಾಜಿ ಕಾಲದಿಂದ ಮಕ್ಕಳಾಗುವಂಥದ್ದು. ನಾನು ಅದ ಫೀಲ್ಡ್ದಾಗ ಅದೀನಿ, ಮೆಡಿಕಲ್ ಫೀಲ್ಡ್ದಾಗ ಅದೀನಿ. ಅದು ಪರಂಪರಾಗತ ಇರೋದ್ರಿಂದ ನೋಡಿ ಕೊಡ್ತೀವಿ, ಹಂಗ ಕೊಡಲ್ಲ ನಾವು, ಮೆಡಿಕಲ್ ನೋಡೇ ಕೊಡ್ತೀವಿ. ಅಂದ್ರೆ ನೀವು ಮೆಡಿಕಲ್ ಕೊಡೋದಂದ್ರೆ ಈ ಆಯುರ್ವೇದಕ್ಕೆ ಕೊಡ್ತೀರೋ ಅಥವಾ ಇಲ್ಲ ನಾಟಿ ವೈದ್ಯಕೀಯ? ನಾಟಿ. ಅಂದ್ರೆ ನೀವು ಕೊಟ್ಟಂತ ನಾಟಿ ವೈದ್ಯ ಸಾಕಷ್ಟು ಮಂದಿಗೆ ಆಗ್ಯಾವ. ಈಗ ಅಜ್ಜಾರ, ಈಗ ನೀವು ಈಗ ಪ್ರತಿ ವರ್ಷ ಮಾಡ್ತಾ ಇದ್ದೀರಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ. ಅದು ಯಾವಾಗ್ಲಿಂದ ಮಾಡ್ಕೊಂಡ್ ಬಂದ್ರಿ? ಈಗ ಎಷ್ಟನೇ ಇದು ಚಲನ? ಈಗ ನಾವು ಈಗ ಮಾಡ್ತಾ ಇರೋದು 10ನೇ ವರ್ಷ. 10 ವರ್ಷ ಆಯ್ತು ಈಗ. ಸಿದ್ಧಶ್ರೀ ರಾಷ್ಟ್ರೀಯ ಉತ್ಸವ, ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ 10 ವರ್ಷದಿಂದ ಮಾಡ್ಕೊಂಡ್ ಬಂದೀವಿ. ಪ್ರತಿ ವರ್ಷ ಅದು ಯಾವಾಗ ಮಾಡ್ತೀರಿ? ಮತ್ತೆ ಯಾರ್ಯಾರು? ಸೇಮ್ ಅವಾಗ ಜನವರಿ 14, 15, 16. ನಾವು ಸಂಕ್ರಮಣ ಇರ್ಲಿ ಇರ್ಲಿ 14 ಫಿಕ್ಸ್ ನಮ್ ಜಾತ್ರೆ. ಅಂದ್ರೆ ಅದು ನಿಮ್ಮ ಜಾತ್ರೆ ಅಂದ್ರೆ ಅದೇ ದಿವಸ ನಿಮ್ದು ರಥೋತ್ಸವ. 14ಕ್ಕೆ ರಥೋತ್ಸವ, 15 ರಾಷ್ಟ್ರೀಯ ಉತ್ಸವ, 15 ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ, 16 ಸಮಾರೋಪ ಸಮಾರಂಭ. ಈ ಬಾರಿ ಈ ರಾಷ್ಟ್ರೀಯ ಚಲನಚಿತ್ರ ಯಾರಿಗೆ ಆಯ್ಕೆ ಮಾಡಿದ್ದೀರಿ? ಈ ಸರಿ ನಾವು ನೋಡ್ರಿ, ನಮ್ಮ ಕನ್ನಡ ಚಿತ್ರರಂಗದ ತಾರೆ ಅವರು ಕೂಡ ಅನೇಕ ಭಾಷೆಗಳಲ್ಲಿ ಮಾಡಿದ್ದಾರೆ. ಅವರು ವಿಷ್ಣುವರ್ಧನ್ ಅವರ ಧರ್ಮಪತ್ನಿ ಭಾರತಿ ಅವರನ್ನ ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ. ಹಾಗೇನೆ ರಾಜ್ಯ ಪ್ರಶಸ್ತಿ ಒಂದು ಕೊಡ್ತಾ ಇದೀವಿ.
ಈ ಮೊದಲು ಕೊಡ್ತಿರ್ಲಿಲ್ಲ. 2 ವರ್ಷದಿಂದ ಕೊಡಾಕತ್ತೀವಿ. ನಿಮ್ಮಂತ ಪತ್ರಕರ್ತರು, ಮಾಧ್ಯಮದವರು ಎಲ್ಲರೂ ಒತ್ತಾಯ ಮಾಡಿ ನಮ್ಮ ಸ್ಯಾಂಡಲ್ವುಡ್ಗೆ ಕೊಡಂಗಿಲ್ಲ ನೀವು ಅಂತ ಜಗಳ ಮಾಡಕತ್ರು. ಅದಕ್ಕೆ ನಾವು ಮತ್ತೆ ಲಾಸ್ಟ್ ಇಯರ್ಲಿಂದ ಕೊಡ್ತಾ ಇದೀವಿ. ಈ ಸಲ ಯಾರಿಗೆ? ಈ ಸರಿ ಮಾಲ್ತಿ ಸುಧೀರ್ ಅವ್ರು ಕೊಟ್ಟಿವಿ. ರಾಜ್ಯ ಇದು ಸ್ಯಾಂಡಲ್ವುಡ್ ನಮ್ಮ ಸುಧೀರ್ ಅವರ ಖಳನಾಯಕ ಅದರಲ್ಲ, ಸುಧೀರ್ ಅವರ ಧರ್ಮಪತ್ನಿ. ಈಗ ರಾಷ್ಟ್ರ ಮಟ್ಟದ್ದು ಭಾರತೀಯವ್ರಿಗೆ, ರಾಜ್ಯ ಮಟ್ಟದ ಸುಧೀರ್, ಮಾಲ್ತಿ ಸುಧೀರ್ ಅವರು. ಈಗ ನೀವು ಅದು ಆಯ್ಕೆ ಪ್ರಕ್ರಿಯೆ ಹೆಂಗಿರುತ್ತೆ? ಆಯ್ಕೆ ಪ್ರಕ್ರಿಯೆ ನಾವು ಈ ಸಿನಿಮಾ ರಂಗದಲ್ಲಿ ಸಾಧನೆ ಮಾಡಿದ್ರನ್ನ ಗುರುತಿಸ್ಬೇಕಂತ ಐತೆ. ಬೇರೆಯವ್ರು ನಾವು ಯಾರಿಗೂ ಕೊಡಲ್ಲ. ಈಗ ನಮ್ದು ಒಂದು ಕಮಿಟಿ ಐತಿ, ಅವ್ರೆಲ್ಲರೂ ಕೂಡಿ ಆಯ್ಕೆ ಮಾಡ್ತೀವಿ ಅದನ್ನ. ಈ ಪ್ರಶಸ್ತಿ ಪ್ರದಾನ ಏನೇನು ಅಳವಡಿಸ್ಕೊಂಡಿರ್ತಾವ? ಒಂದು ನಗದು ಹಣ 50,000 ರೂಪಾಯಿ ಕೊಡ್ತೀವಿ ಮೊದಲು. ADA ಮತ್ತೆ ಅದು ಬೇರೆ ಇರ್ತೈತಿ. ಆಮೇಲೆ ಇದು ನೆಕ್ಸ್ಟ್ ರಾಜ್ಯ ಪ್ರಶಸ್ತಿಗೆ 25,000 ಈ ತರ ಕ್ಯಾಶ್ ಪ್ರೈಸ್ ಕೊಡ್ತೀವಿ. ಪ್ರಶಸ್ತಿ ಫಲಕ ಎಲ್ಲ ಕೊಡ್ತೀವಿ. ಫಲಕಗಳು, ಆಮೇಲೆ ಅವ್ರದ್ದು ಎಲ್ಲ ಹಾನರೇರ್ ಮಾಡೋದು ಎಲ್ಲ ಮಾಡೋದು. ಈ ಹಿಂದೆ ಯಾರ್ಯಾರ ಕಲಾವಿದರನ್ನ ಆತರ ಆಯ್ಕೆ ಮಾಡಿದ್ರಿ? ಈ ಮೊದಲು ಸಾಕಷ್ಟು ಜನ ಮಾಡಿದ್ವಿ ನಾವು. ಪ್ರಥಮವಾಗಿ ಅಣ್ಣಾ ಹಜಾರೆಯಿಂದ ಹಿಡಿದು ಕೊಟ್ಕೊಂಡು ಬಂದಿದ್ವಿ. ಆಮೇಲೆ ಇವರು ಬಾಲಿವುಡ್ ಸಿಂಗರ್ ಇದಾರೆ ಮಧುಶ್ರೀ, ಬಾಹುಬಲಿ 2ದಲ್ಲಿ ಹಾಡಿದಾರಲ್ಲ, ಅವರು ಬಂದು ಅವ್ರಿಗೆ ಕೊಟ್ಟಿದ್ದೀವಿ. ಆಮೇಲೆ ಶೋಭರಾಜ್ ಅವ್ರು ಕೊಟ್ಟಿದ್ದೀವಿ. ಆಮೇಲೆ ರವಿ ಬಸ್ರೂರ್ KGF ಮ್ಯೂಸಿಕ್ ಡೈರೆಕ್ಟರ್ ಅವ್ರಿಗೆ ಕೊಟ್ಟಿದ್ದೀವಿ. ಆಮೇಲೆ ನಮ್ಮ ವಿಜಯ ಸಂಕೇಶ್ವರ್ ಕೊಟ್ಟಿದ್ದೀವಿ. ಸಾಕಷ್ಟು ಜನ ಕೊಟ್ಟಿದ್ದೀವಿ. ಈಗ ಮತ್ತೆ ನೀವು ಮುಂದೆ ಎಂಥವ್ರು ಗುರುತಿಸ್ಬೇಕಂತ ಹಿಂಗೆ ವಿಚಾರ ಮಾಡಿದ್ರು? ನಾವು ಒಟ್ಟು ಕಲೆ ಒಳಗೆ ಸಾಧನೆ ಮಾಡಿದಾಗ ಕೊಡೋದು ನಾವು. ನಮ್ದು ಕ್ರೈಟೀರಿಯಾ ಅದು ಬಿಟ್ಟು ಬೇರೆ ಕ್ಷೇತ್ರ ಕೊಡಲ್ಲ ನಾವು. ಯಾಕಂದ್ರೆ ಇದು ಕಲಾ ಪೋಷಕ ಮಠ ಆಗಿರೋದ್ರಿಂದ ಕಲೆಯಲ್ಲಿ ಸಾಧನೆ ಮಾಡಿದ್ರಿಗೆ ಅಷ್ಟೇ ಗುರುತಿಸ್ಬೇಕು ನಾವು. ಬೇರೆಯವ್ರು ಗುರುತಿಸಕ್ ಬರಲ್ಲ ಇದು. ಈಗ ನೀವು ಈಗ ವಿಜಯ ಸಂಕೇಶ್ವರ ಕೊಡ್ಬೇಕಾದ್ರೂ ಅವ್ರು ಫಿಲ್ಮ್ ಮಾಡಿದ್ರ ಅಂತ ಕೊಟ್ಟೆ, ಇಲ್ಲ ಕೊಟ್ಟಿರ್ಲಿಲ್ಲ ಅವ್ರಿಗೆ. ಅವ್ರ ಒಂದು ಫಿಲ್ಮ್ ಮಾಡಿ ಪ್ರೊಡ್ಯೂಸರ್ ಅಂತ ಹೇಳಿ ಅವ್ರು ಯಾವುದೇ ಕ್ಷೇತ್ರದಲ್ಲಿ ಇದ್ರು ಅವರು ಕಲೆಗೆ ಅವ್ರು ಒತ್ತು ಕೊಟ್ಟಿರ್ಬೇಕು, ಟಚ್ ಇರ್ಬೇಕು ಅಂದ್ರೆ ಕೊಡ್ತೀವಿ. ಈ ಮುಂದೆ ನೀವು ಈ ಸಿದ್ದನಕೊಳ್ಳ ಮಠವು ಇನ್ನು ಯಾವ ರೀತಿ ಅಭಿವೃದ್ಧಿ ಮಾಡ್ಬೇಕಂತ ನೀವು ಗುರಿ ಹೊಂದಿದ್ದೀರಿ? ನಾವೇನು ಅಭಿವೃದ್ಧಿ ಮಾಡಾಗಲ್ಲ. ನಾನು ಭಕ್ತರ ಮಾಡ್ತಾರ, ನಾ ಸುಮ್ ನೋಡವ. ಅವ್ರಿಗೆ ಏನ್ ತಿಳಿತೈತಿ ಅವ್ದ್ ಮಾಡ್ತಾರ, ನಮ್ಗೆ ಏನ್ ತಿಳಿತೈತಿ ನಾವ್ ಮಾಡ್ತೀವಿ. ಇಲ್ಲಿ ಏನಪ್ಪಾ ಅಂದ್ರೆ ಸ್ವತಂತ್ರ ಐತಿ. ಇಲ್ಲಿ ಯಾರ್ದು ರೆಸ್ಟ್ರಿಕ್ಷನ್ ಇಲ್ಲ. ಭಕ್ತರು ನಮಗ್ ರೆಸ್ಟ್ರಿಕ್ಷನ್ ಇಲ್ಲ, ಭಕ್ತರಿಗೆ ನಾವು ರೆಸ್ಟ್ರಿಕ್ಷನ್ ಇಲ್ಲ. ಅವ್ರದೇ ಮಠ ಭಕ್ತರ. ಹೆಚ್ಚು ನಿಮ್ಮ ಮಾತು ಹೆಂಗ್ ಕೇಳ್ಬಿಡ್ತಾವ, ಭಕ್ತರಿಂದ ಬಂದವ್ರಿಗೆ ಭಕ್ತರಿಗೆ ಕೊಡ್ತೀವಿ, ಏನು ಮುಂಜಾನೆ ಸಂಜೆಗೆ ಜಾವ ಅಂತ. ಇದು ಮಾಡುವಂತ ಉದ್ದೇಶ ಏನಿದೆ? ಉದ್ದೇಶ ಏನಿಲ್ಲ. ನಮ್ಮ ಅಜ್ಜನ ಮೊದ್ಲಾಗಿಂದ ಅದನ್ನ ಮಾಡ್ಕೊಂಡ್ ಬಂದನ. ಅದನ್ನ ಅಜ್ಜನ ಕೇಳ್ಬೇಕಾಗತ್ತ, ಸಿದ್ದಪ್ಪ ಅಜ್ಜನ. ಅದು ಹೆಂಗೈತೆ ಅಂದ್ರ ಅವ ಏನಿಟ್ಟ ನಮ್ಮ ಮಠದಾಗ ಸಿದ್ದಪ್ಪ ಅಜ್ಜನ ರೂಲ್ಸ್ ಇಟ್ಟು ಹೋಗ್ಯಾನ. ಇಲ್ಲಿ ನೀವು ಯಾವುದೇ ಕಮರ್ಷಿಯಲ್ ಆಕ್ಟಿವಿಟೀಸ್ ಆಗಬಾರ್ದು, ಇನ್ಕಮ್ ಆಕ್ಟಿವಿಟೀಸ್ ಇರಬಾರ್ದು. ಅಂದ್ರೆ ಸಮಾಧಾನ ಶಾಂತಿ ಇರ್ತೈತಿ ಮಠದಾಗ. ಎಲ್ಲಿ ಸಂಪತ್ತು ಇರುತ್ತೆ ಅಲ್ಲಿ ಜಗಳ ಇರುತ್ತೆ ಅಂತ ಹೇಳಿ ನಾವು ಸಿದ್ದಪ್ಪ. ಎಲ್ಲಾ ನೋಡ್ರಿ ನೀವು ಮಠಗಳ ಎಲ್ಲೆಲ್ಲಿ ಸಂಪತ್ತು ಇರ್ತಾವ ಎಲ್ಲ ಕೋರ್ಟ್ನಾಗ ಇರ್ತಾರ. ನಾವ್ ಇವತ್ತಿಗೆ 1 ಕೋಟಿ ಹೋಗ್ಯಾನ ಎಲ್ಲಾರ? ಎಲ್ಲಿ ಹೋಗಿಲ್ಲ. ಭಕ್ತರಂದ್ರೆ ಭಕ್ತರನ್ನ ಬೆಳೆಸ ಅಂತ ಹೇಳಿ ನಾವು ಏನಂದನ, 1 ದಿವ್ಸಕ್ಕೆ ದಾಸೋಹಕ್ಕೆ ಎಷ್ಟು ಬೇಕು ಅಷ್ಟ ಇಟ್ಕೋಬೇಕಂತ ಹೇಳಿ ನಾವು. ಉಳಿದ ಹಣವನ್ನ ಭಕ್ತರು ಕೊಟ್ರಲ್ಲ, ನೀ ಇಟ್ಕೊಳಂಗಿಲ್ಲ. ಅದನ್ನ ಕಾಯಂಗಿಲ್ಲ, ಕಾಯೋ ಕೆಲಸ ಮಾಡಂಗಿಲ್ಲ. ಅದನ್ನ ಭಕ್ತರಿಗೆ ಕೊಟ್ಟು ಭಕ್ತರನ್ನ ಬೆಳೆಸು. ಭಕ್ತರನ್ನ ಬೆಳೆಸಿ ಅಂತ ತಿಳ್ಕೊ, ಮಠ ಅವರ ಬೆಳೆಸ್ತಾರ, ನೀ ಯಾಕೆ ಬೆಳೆಸಕ್ ಹೋಗಿ ಅಂತಾರ. ಒಂದು ಕಾನ್ಸೆಪ್ಟ್ ಈ ಇಡೀ ರಾಜ್ಯದಲ್ಲಿ ಎಲ್ಲಿಲ್ಲ ಈ ತರ ಕಾನ್ಸೆಪ್ಟ್. ಈಗ ಈ ರಾಜಕೀಯ ಗಣ್ಯ ವ್ಯಕ್ತಿಗಳು ಬರ್ತಾರ, ಅವರೆಲ್ಲ ನಿಮ್ ಕಡೆ ಬಂದು ಆಶೀರ್ವಾದ ತಗೊಂಡ್ರೆ ಅವ್ರಿಗೇನೋ ಒಳ್ಳೇದಾಗುತ್ತ ಅಂತ ಕೆಲವೊಂದು ಬರ್ತಾರೆ. ಅವ್ರಿಗೆ ಯಾವ ತರ ನೀವು ಆಶೀರ್ವಾದ ಮಾಡ್ತೀರಿ? ಅವ್ರಿಗೆ ಯಾವ ತರ ಸಕ್ಸಸ್ ಆಗುತ್ತೆ? ಏನಿಲ್ಲ, ಅವ ಅಜ್ಜ ನುಡಿಸ್ತಾನ ಹೇಳ್ತೀವಿ ಅಷ್ಟ. ಅವನ್ನ ಏನಿದ್ರು ಅವನ್ನ ಕೇಳೋದು. ಈಗ ಏನಾದ್ರು ರಾಷ್ಟ್ರ, ಈಗ ತೆಲುಗು ಆಂಧ್ರದವ್ರು ಇರ್ಬೋದು, ನಮ್ಮ ರಾಜ್ಯದ ಇರುವರು ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ. ಎಲ್ಲರಿಗೆ ಆಶೀರ್ವಾದ ಮಾಡ್ತೀವಿ ನಾವು. ಆ ದೃಷ್ಟಿ ಇದ್ರೆ ಹೇಳ್ತೀವಿ, ಅದೃಷ್ಟ ಇಲ್ಲ ಅಂದ್ರೆ ಆರಿಸಿ ಬರಲ್ಲ ಅಂತ ಹೇಳ್ಬಿಡ್ತಾನ ನಾವು. ಅಜ್ಜ ಹೇಳ್ತಾನ, ನಾನು ಅಲ್ಲಿ ಬರ್ತ. ಆಮೇಲೆ ಲೈವ್ ಪ್ರೊಡಕ್ಷನ್ ಕೊಟ್ಟಿರ್ತೀವಿ. ಒಮ್ಮೆ ನೋಡಿರ್ಬೇಕು ನೀನು, ಮೈಕ್ನಾಗೆ ಹೇಳ್ಬಿಡ್ತೀವಿ ನಾವು. ಆರಿಸಿ ಬರೋದು ಹೋಗೋದು. ಅಲ್ಲ, ಇದೆಲ್ಲ ನಿಮಗೆ ಅದು ಹಿಂಗ್ ಭವಿಷ್ಯ ಹೇಳ್ಬೇಕಂತ ಏನಾದ್ರು ಇರ್ತೋ ಅಥವಾ ಅದು ಏನೋ? ಇಲ್ಲ, ಅಜ್ಜ ಆ ಟೈಮ್ದೊಳಗೆ ಇಂಟೆಲೆಕ್ಚುಯಲ್ ಪವರ್ ಕೊಡ್ತಾನೆ ನನಗೆ. ಇಂಟೆಲೆಕ್ಚುಯಲ್ ಏನೋ ಒಂದು ಸಡನ್ ಆಗಿ ಇನ್ಸ್ಟೆಂಟ್ ಆಗಿ ಬಂದ್ಬಿಡ್ತಾವ. ನಾನೇನ್ ಮಾಡಕ್ಕಾಗಲ್ಲ. ಈಗ ಸ್ವಾಮೀಜಿ, ಈಗ ನೀವು ಪ್ರತಿ ಅಮಾವಾಸ್ಯೆ ದಿವಸ ಒಂದು ಹೇಳಿಕೆ ಮಾಡುವ ಪದ್ಧತಿ, ಅದು ಇಲ್ಲಿ ಎಷ್ಟು ಜನ ಬರ್ತಾರ? ಬೇರೆ ಬೇರೆ ಊರಿಂದ ಒಂದು 20-25 ಸಾವಿರ ಜನ ಇರ್ತಾರೆ ಪ್ರತಿ ಅಮಾವಾಸ್ಯೆಗೆ. ಬಟ್ ನಾವೇನಂದ್ರ ಮಾರ್ಗದರ್ಶಕರ ಅಷ್ಟೇ ನಾವು. ಈ ಬೇರೆ ಒಂದ್ ಬತ್ತಲ್ಲಿ ಎಲ್ಲಾರು ನೋಡ್ರಿ, ನೀವು ಹೇಳಿಕೆ ಬೆಳಗ್ಗೆ ದೇವ್ರ ಬಂದಾಗ ಮಾಡೋದು, ಹೂ ಮಾಡೋದು, ಕೂದಲ ಹಿಂಗ್ ಮಾಡೋದು ಅಂತ ಮಾಡಲ್ಲ ನಾವು. ಸ್ವಾಮಿಗಳು ಆದಂತವ್ರು ಅನ್ನೆಸರಿ ಏನು ಹಿರೇತನ ಮಾಡ್ಬಾರ್ದು. ಮಾರ್ಗದರ್ಶಕರು ಅಷ್ಟೇ ಇರ್ಬೇಕು. ಅವ್ರು ನಿಮ್ಮ ಮನ್ಯಾಗ ಹಿರೇತನ ತಗೊಂಡ್ರಿ ಅಂತ ಅಡ್ಡಾಡ್ಬಾರ್ದು ಸ್ವಾಮಿಗಳು.
ಹೌದಿಲ್ಲ? ಹೌದೌದು. ಈಗ ಈ ಜಾತ್ರೆ ದಿವಸ ಇದು ಫಿಲ್ಮ್ ಉತ್ಸವ ಮಾಡ್ತೀರಿ. ಹ್ಮ್ ಎಷ್ಟು ಜನಸಂಖ್ಯೆ ಸೇರ್ಬೋದು ಮತ್ತೆ ಎಷ್ಟು ದಿನ ಮಾಡ್ತೀರಿ, ಯಾವ್ಯಾವ ಕಲಾವಿದರು ಕರೆಸ್ತೀರಿ? ಸಾಕಷ್ಟು ಜನ ಈಗ ನಮ್ಮ ಹೆಚ್ಚಾಗಿ ಉತ್ತರ ಕರ್ನಾಟಕಕ್ಕೆ ನಾವು ಹೆಚ್ಚಾಗಿ ಒತ್ತು ಕೊಡ್ತಾ ಇದೀವಿ. ಇಲ್ಲಿ ಕಲಾವಿದರನ್ನ ಬೆಳೆಸ್ತಾ ಇದೀವಿ. ಚಿತ್ರರಂಗನೂ ಉತ್ತರ ಕನ್ನಡ ಬೆಳೆಸ್ತಾ ಇರೋದು ನಮ್ಮ ಮಠ, ಸಿದ್ದನಕೊಳ ಮಠ. ಹೀಗಾಗಿ ದಕ್ಷಿಣ ಕರ್ನಾಟಕ ಉತ್ತರ ಕನ್ನಡ ಅಂತ ನಾವು ಬೇರೆ ಬೇರೆ ಮಾಡಿಲ್ಲ, ಎರಡೂ ಒಂದೇ ನಮ್ಗೆ. ಇವ್ರು ಎಲ್ಲರೂ ಕರ್ನಾಟಕದವ್ರೆ. ಹೀಗಾಗಿ ಎಲ್ಲರಿಗೂ ಒತ್ತು ಕೊಡ್ತಾ ಇದೀವಿ. ಅವರು ಬರ್ತೀವಿ ಅಂದ್ರೆ ಬರ್ರಿ ಅಂತೀವಿ, ನೀವು ಬರ್ತೀವಿ ಬರ್ರಿ. ಒಟ್ಟು ಚಲೋ ಇರಪ್ಪ, ಒಟ್ಟು ಕಲೆಯನ್ನು ಉಳಿಸ್ರಿ. ಕಲೆ ಉಳಿಸ್ಬೇಕಂದ್ರೆ ಕಲಾವಿದರನ್ನ ಉಳಿಸ್ರಿ ಅಂತೀನಿ ನಾ. ಮೊದಲು ಕಲಾವಿದ್ರು ಉಳಿಸಿದ್ರೆ ಕಲೆ ಉಳಿತೈತಿ. ಹೌದು. ಹೌದಿಲ್ಲ? ಈ ಸಲ ಈಗ ಸಂಗೀತ ಮನೋರಂಜನಾ ಕಾರ್ಯಕ್ರಮ ಯಾವ್ಯಾವ ಹಾಕೊಂಡ್ರಿ? ಯಾರು ಖ್ಯಾತ ನಟರು ಮತ್ತೆ ಈ ಹಿನ್ನೆಲೆ ಗಾಯಕರು ಈ ಸರಿ ನಮ್ಮ ಖ್ಯಾತ ಗಾಯಕರಂತ ರವೀಂದ್ರ ಸೋರ್ಗಾಮಿ ಬರ್ತಾ ಇದ್ದಾರೆ. ಅನೇಕ ಚಲನಚಿತ್ರ 100-100ಕ್ಕೂ ಹೆಚ್ಚು ಹಿನ್ನೆಲೆ ಗಾಯಕರಾದಂಥವ್ರು. ಅವ್ರದ್ದು ಕಾರ್ಯಕ್ರಮ ಇದೆ 14ಕ್ಕೆ. 15ಕ್ಕೆ ಇನ್ನೊಬ್ರು ಶ್ರೀದೇವಿ ಅಂತೇಳಿ, ಅವರು ನಮ್ಮ ಉತ್ತರ ಕರ್ನಾಟಕದ ಹೆಣ್ಮಗಳು. ಆಕಿ ಕೂಡ ಫಿಲ್ಮ್ನಲ್ಲಿ ಹಾಡಿದ್ದಾರೆ, ಅನೇಕ ಹಿನ್ನೆಲೆ ಗಾಯಕಿ. ಅವರು ಬರ್ತಾ ಇದ್ದಾರೆ. ಆಮೇಲೆ ಇನ್ನೊಬ್ರು ಪ್ರಸನ್ನ ಮಾಧವ್ ಅಂತೇಳಿ ವರ್ಲ್ಡ್ ಫೇಮಸ್ ಗಾಯಕರು, ಅವರು ಹಿಂದೂಸ್ತಾನಿ, ಅವರು ಬರ್ತಾ ಇದ್ದಾರೆ ಈ ಥರ. ಆಮೇಲೆ ಜನಪದ ನೃತ್ಯಗಳು, ಆಮೇಲೆ ನಮ್ಮ ಇದು ಏನು ವಾದ್ಯ ಸಂಗೀತಗಳು, ಅದ್ರ ಜೊತೆಗೆ ಮತ್ತೆ ರಸಮಂಜರಿ ಕಾರ್ಯಕ್ರಮ ಎಲ್ಲ ಇರ್ತಾವೆ. ನೀವು ಹೆಚ್ಚಿನ ಉತ್ತರ ಕನ್ನಡ ಭಾಗದ ಕಲಾವಿದ ಬೆಳೆಸುವ ನಿಟ್ಟಿನಲ್ಲಿ ಹೌದೌದು ಇದೊಂದು ಆಯೋಜನೆ. ಈಗ ಇನ್ನೊಂದು ಸಮಸ್ಯೆ, ಈಗ ಈ ನಿರಂತರ ದಾಸೋಹ ಮಠ ಅಂತ ಮಾಡಿದ್ದೀರಿ. ಈ ಕಾನ್ಸೆಪ್ಟ್ ನಿಮ್ಗೆ ಯಾವಾಗಲಿಂದ ಬಂತು? ಇದು ಹೆಂಗ್? ಅಜ್ಜನ ಕಾಲದಿಂದ ಐತಿ. ಅವಾಗ ನಾವು ಏನು ಮಾಡಿಲ್ಲ, ಇದು ನಾವು ಮಾಡಿದ್ದಲ್ಲ. ಇದು ನಾವು ಮಾಡಿದ್ ಸುಮ್ಮನೆ ನಾವು ಧರ್ಮಾಧಿಕಾರಿ ಅವ್ ಮಾಡ್ಕೊಂಡು ಹೊಂಟಿವಿ ಅಷ್ಟೇ. ನಮ್ದೇನು ಸ್ಪೆಷಲ್ ಇಲ್ಲ ಇದ್ರಾಗ. ಈ ಭಕ್ತರಲ್ಲಿ ಯಾವ ತರ ಬಂದು ಇಲ್ಲಿ ಅನ್ನ ದಾಸೋಹಕ್ಕೆ ಸಹಾಯ ಮಾಡ್ತಾರೆ, ಮತ್ತೆ ಬೇರೆ ಬೇರೆ ಕಡೆಯಿಂದ ಯಾವ ತರ ಸಹಾಯ ಮಾಡ್ತಾರೆ? ಸಹಾಯ ಮಾಡ್ರಿ ಅಂತ ನಾವು ಕೇಳಲ್ಲ ಯಾರಿಗೆ. ಅವ್ರ ನೋಡ್ತಾರ, ಬಂದು ನೋಡ್ತಾರ, ಐತೋ ಇಲ್ಲಿ ನೋಡ್ತಾರ. ಒಬ್ರು ಕಿರಣಿ ಐತಲ್ಲಿ ಚೆಕ್ ಮಾಡ್ತಾರ, ಅವ್ರು ಎತ್ತು ಕಳಿಸ್ಬಿಡ್ತಾರ. ಆಮೇಲೆ ಇನ್ನೊಂದು, ನಾನು ಭಾಳ ನೀನು ಗೊತ್ತೈತಿ, ನೇರವಾಗಿ ವ್ಯಕ್ತಿ ನಾನು, ಗೊತ್ತಲ್ಲ ನಿಮ್ಗೆ. ನಾ ಹೇಳ್ತೀನಿ, ನೀವು ಅಕ್ಕಿ ಕೊಟ್ರ ಅನ್ನ ಮಾಡ್ತೀನಿ, ಅಕ್ಕಿ ಕೊಡ್ಲಿದ್ರೆ ನೀರು ಕುಡ್ದವ್ರಿ ಮಕ್ಳು ಅಂದ್ಬಿಡ. ನಾನು ಕೆಳಗೆ ನೀರು ಎಡ್ತೋ ಕುಡ್ದವ್ರಿ ಅಂತ ಈ ತರ ಇದೀನಿ ನಾನು. ಹಿಂಗಾಗಿ ಅವ್ರಿಗೆ ಗೊತ್ತೈತಿ ಈ ಮಠ ಏನೈತಿ, ಆಮೇಲೆ ಇದು ಇಟ್ಕೊಳ್ಳೋ ಮಠ ಅಲ್ಲ ಅನ್ನೋದು ಗೊತ್ತೈತಿ. ಹಿಂಗಾಗಿ ಒಂದೇ ಮಾತೇ ಹೇಳ್ತೀನಿ ಅವ್ರಿಗೆ, ಅವ್ರಷ್ಟು ಕೊಟ್ಟರಿಲ್ಲ, ನನ್ನಷ್ಟು ಕಳೆದಾವಿಲ್ಲ. ಭಕ್ತರಷ್ಟು ಕೊಟ್ಟರಿಲ್ಲ, ನನ್ನಷ್ಟು ಕಳೆದಾವಿಲ್ಲ. ಅವ್ರು ಎಂದೆಂದೂ ಸಾವುಕಾರನು, ಎಂದೆಂದೂ ಸಾಲಗಾರ ನೋಡ ಈ ತರ. ಈಗ ಏನಂದ್ರೆ ನೀವು ಭಕ್ತರಿಗೆ ಬೈದ್ರೆ ಮಾತ್ರ ಅವ್ರಿಗೆ ಅವಸರ ಅನ್ನೋರು ಕೆಲವೊಂದು ಭಕ್ತರು ನೀವೇನದು ಕಾಮನ್ ಆಗಿ ಹೇಳ್ಬಿಡ್ತೀರಿ ಈ ತರ ಅಂತ, ಅವ್ರಿಗೆ ಅದ ಆಶೀರ್ವಾದ ತಿಳ್ಕೊಂಡ್ರೆ ಅದು ಯಾಕೆ ಅವ್ರು ಆ ತರ ತಿಳ್ಕೊಂತಾರ? ಇಲ್ಲ, ನಾನ್ ಆ ತರ ಬೇದಿದ್ರೆ ನನ್ ಗದಿಗೆ ಆಗಿ ಹೋಗಿದ್ದೆ ಟತ್ತಿಗೆ. ಆದ್ರೆ ಏನಪ್ಪಾ, ಒಂದು ಉತ್ತರ, ಈಗ ನೀವು ಉತ್ತರ ಕನ್ನಡ ಹೋದಿಲ್ಲ, ಉತ್ತರ ಕನ್ನಡ ಭಾಷೆ ಮಾತಾಡ್ತಿಲ್ಲ, ಫ್ರೆಂಡ್ಲಿ ಇದ್ರೆ ಏನ್ ಬಾಲ್ಯ ಮಗನ ಅಂತಿಲ್ಲ, ಬಾಲ್ಯ ಹೋಗ್ಲಿ ಅಂತಿಲ್ಲ, ಆ ತರ ಮಾತಾಡ್ತೀವಿ ನಾವು. ಅದು ದಕ್ಷಿಣ ಕನ್ನಡ ಮಂದಿಗೆ ಆಯ್ ಬರಲ್ಲ. ಬೆಂಗಳೂರು ಕಡೆಯಲ್ಲಿ ಮಂದಿಗೆ ಬೈತ್ ಅನ್ಕೊಣೋ ಯಾವ ಸ್ವಾಮಿ ಅಂತಾರ ಅಂದ್ರೆ ಅನ್ಲಿ, ನಮ್ಗೇನ ಅದೇನಿಲ್ಲ. ನಮ್ಗೆ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಅರ್ಥ ಆಗತ್ತ ಅದು ಭಾಷೆ. ದಕ್ಷಿಣ ಕನ್ನಡ ಮಂದಿಗೆ ಬಹಳ ಇದು ಅನಿಸ್ತೈತಿ. ನೀವು ಸ್ವಾಮೀಜಿ ಆಗಿ ಇದರಿಂದ ಇನ್ನೊಂದ್ ಸ್ವಲ್ಪ ಹೆಚ್ಚು ಪ್ರಚಲಿತ ಹೊಂದಿದ್ದೀರಿ ಅಂತ? ಇಲ್ಲ, ಆತರ ಏನಿಲ್ಲ. ಮತ್ ನೀವೆಲ್ಲ ಕಾಂಟ್ರವರ್ಸಿ ಮಾಡಿ ಇಟ್ಬಿಡ್ತೀರಿ, ಆಗಂತಾರಲ್ಲ. ಅದೊಂದು ನಿಮ್ದು ಈ ಭಕ್ತರು ಇಲ್ಲ, ನಾವ್ ಏನಂತೀವಿ ಆಶೀರ್ವಾದ ಕೊಟ್ಟಿಲ್ಲ ನೋಡು. ನಾವು ಇನ್ನೊಂದ್ ಹೇಳ್ತೀನಿ, ಭಕ್ತರು ನಕ್ಕೊಂತ ಬೈತೀನಿ ಅಂತ ಬಿಟ್ರ, ಇಲ್ಲಾಂದ್ರೆ ನಂದು 3 ಪುಣಿತಿದ್ದೆ ಹಾಕಿದ್ದೀನಿ, ಅದಕ್ಕೆ ಗದಿಗೆ ಮಾಡ್ಬಿಡ್ತೀರಿ ನಂದು. ಯಾಕಂದ್ರೆ ಯಾವ್ದೇ ಒಬ್ಬ ಸ್ವಾಮೀಜಿ ಇರ್ಲಿ, ಬೈತಾನ ಅನ್ನೋದು ಇರ್ತಲ್ಲ, ಹಾಡ್ಲಿ ಇರ್ತಾನ ಮನುಷ್ಯ. ಬೈತಾನ ನಕ್ಕೊಂತ ಬೈತೀನಿ, ಯಾರಿಗೂ ಇವತ್ತಿಗೆ ಸಿಟ್ಗೆದ್ ಬೈದಿಲ್ಲ. ಸಿಟ್ಗೆದ್ ನೋಡಿ ಏನ ಬಾರೋ ಆನಂದ ನಿನ್ಗಂತೆ, ಬಾಲಿಯಪ್ಪ ಆನಂದ ಎಲ್ಲಿದೆ ಅಂತ ಅಂತಿರ್ತೀವಲ್ಲ, ಅದು ಕಾಮನ್. ನಮ್ಮ ಉತ್ತರ ಕನ್ನಡ ಭಾಷೆ ಅದ, ಅದನ್ನ ನಾವು ಗೌರವಿಸ್ತೀವಿ. ನಾವು ಬೆಂಗಳೂರು ಹೋದ್ರೆ ಹಂಗ ಮಾತಾಡೋಣ, ಬೇಕಾದ್ರೆ ನಮಸ್ಕಾರ ಮಾಡ್ರಿ ಸಾಕಾರ ಬಿಡ್ರಿ, ಅವ್ರ ಅಪ್ಪ ಅಮ್ಮ ಮಾಡಿದ್ರೆ ಸಾಕು ನಮ್ಗೆ. ಮನ್ಯಾಗ ಅವ್ರ ಅಪ್ಪ ಅಮ್ಮ ಮಾಡಿರಪ್ಪ, ನಮ್ಗೆ ಬೈದಿಲ್ಲ, ನಾನು ಮಾಡ್ಬಿಡ್ರಿ ಅಂತೀನ. ಇನ್ನೊಂದು ಕೊನೆಯದಾಗ ಸ್ವಾಮೀಜಿ, ಈಗ ನೀವು ಆಶೀರ್ವಾದ ಮಾಡ್ಬೇಕಂದ್ರು ಯಾರಿಗಾದ್ರು ಬಂದ ಭಕ್ತರಿಗೆ ಅವ್ರಿಗೇನು ಒಂದು ತಮ್ಮ ಕೈಲಿ ಏನಾದ್ರು ಕೊಡ್ತಾರೆ, ಇದು ಯಾಕೆ ಪದ್ಧತಿ? ಇಲ್ಲ, ಅಜ್ಜಂದು ಹೇಳಿದ್ನಲ್ಲ ನಾನು, ಇದು ಅಜ್ಜಾರ ಇದ್ದ ಅವಾಗೇನ್ ನಾನು ಇಲ್ಲಿ ಏನು ಒಂದು ಗಳಿಸಂಗಿಲ್ಲ, ನೀನು ಭಕ್ತರು ಗಳಿಸ ಅಂತ ಹೇಳ, ರೊಕ್ಕ ಗಳಿಸಂಗಿಲ್ಲ. ರೊಕ್ಕ ಗಳಿಸಿದ್ರೆ ಗುಡ್ದಾಗಿರ್ತೀನಿ, ಅವ್ನು ಗುಜ್ಜಿಗಿದ್ರೆ ಏನ್ ಮಾಡ್ಲ? ಹೌದಿಲ್ಲ? ಸುಮ್ನೆ ಯಾಕಪ್ಪ ಅವ್ರ ರೊಕ್ಕ ಅವ್ರ ಕಾಯಿಲೆ ನಾನು. ಸ್ವಾಮಿಗಳು ಆದಂತವ್ರು ಕಾಯಕ ಮಾಡ್ಬೇಕು, ಕಾಯು ಕೆಲಸ ಮಾಡ್ಬಾರ್ದು. ಕರೆಕ್ಟಾ? ಕಾಯ್ದು ಟ್ರಿಜಲ್ ಮಕ್ಕೊಳೋದು, BP ಶುಗರ್ ಏರ್ಸ್ಕೊಳೋದು ಯಾವ ಹೇಳೇನಪ್ಪ ಇದನ್ನ? ಆರಾಮದೀವಿ, ಯಾವ್ದು ರೋಗ ಇಲ್ಲ ನನಗೆ, ಆರಾಮದಿದ್ದೀನಿ, ಖುಷಿ ಆಗಿದ್ದೀನಿ. ಯಾಕಂದ್ರೆ ನನ್ನ ಭಕ್ತರು ಖುಷಿ ಆದ್ರ ನಾನು ಖುಷಿ ಆಗಿದ್ದೀನಿ. ಅವ್ರಿಗೆ ತೊಂದ್ರೆ ಕೊಟ್ಟು ಅವ್ರಿಗೆ ದಕ್ಷಿಣ ಕೊಟ್ರ ಹಿಂಗ್ ಚಲೋ ಆಗತ್ತ, ದಕ್ಷಿಣ ಕೊಡಿದ್ರೆ ಹಾಳಾಗಿ ಹೋಗಿ ಅನ್ನೋದು ಸ್ವಾಮಿನ ಅಲ್ಲವ. ಸ್ವಾಮಿ ಜನರ ತಾಪವನ್ನು ನಿಗಸೋ ಸ್ವಾಮಿ, ಜನರಿಗೆ ಶಾಪ ಕೊಡೋ ಸ್ವಾಮಿನೇ ಅಲ್ಲವ.
ಕರೆಕ್ಟ್. ಕರೆಕ್ಟ್. ಈಗ ಕೊನೆಯದಾಗಿ ಸ್ವಾಮೀಜಿ, ನೀವು ಭಕ್ತರಿಗೆ ಏನ್ ಹೇಳ್ಬೇಕಂತ ಬಯಸುತ್ತೀರಿ? ಭಕ್ತರಿಗೆ ನಾವೇನಂತೀವಿ, ನೀವು ಜಾತಿ ಜಾತಿ ಅಂತ ಬಡದಾಡ್ಬೇಡ್ರಿ, ನೀತಿಯಿಂದ ಬದುಕ್ರಿ. ಒಂದು ಜಾತಿ ಧರ್ಮಗಳಕ್ಕಿಂತ ಮುಖ್ಯ ನಿಮ್ಮ ಕುಟುಂಬ ರಕ್ಷಣೆ ಮಾಡ್ಕೋರಿ ಮೊದಲ. ರಾಜಕಾರಣದೊಳಗೆ ರಾಜಕೀಯ ಹೋಗಿಸ್ತಾರ, ಅದನ್ನ ಹೋಗಿಸ್ತಾರ, ಅವ್ರಿಂದ ಹೋಗಿ ಹಾಳಾಗ್ಬೇಡ್ರಿ ರಾಜಕೀಯದಿಂದ. ಮನ್ಯಾಗ ಅಪ್ಪ ಒಂದು ಸರಿಯಾಗಿ ನೋಡ್ಕೊಡ್ರಿ, ಕುಟುಂಬ ರಕ್ಷಣೆ ಮಾಡ್ಕೊರಿ, ನೀವು ಚೆನ್ನಾಗಿರಿ ಮೊದಲು, ಆಮೇಲೆ ಎಲ್ಲ ಜಗತ್ ಚೆನ್ನಾಗಿರುತ್ತೆ. ಇದು ಸಿದ್ದನಕೊಳ್ಳ ಮಠದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ಸಮಗ್ರ ಮನದಾಳದ ಮಾತು. ಇಲ್ಲಿವರೆಗೆ ಅವರು ನಮ್ಮೊಂದಿಗೆ ತಮ್ಮ ಎಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ನಮ್ಮ ಎಲ್ಲ ವರ್ಗದಿಂದಲೂ ಅವ್ರಿಗೆ ನಾವು ಧನ್ಯವಾದಗಳು ತಿಳಿಸ್ತೀನಿ. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ತೆಲಂಗಾಣ ರಾಜ್ಯದ ಲೋಕಸಭಾ ಸದಸ್ಯರಾಗಿರುವಂತಹ ಶ್ರೀಮತಿ ಅರುಣಾದೇವಿ ಬಾಗಲಕೋಟೆ ಜಿಲ್ಲೆಯ ಧಾರ್ಮಿಕ ಕ್ಷೇತ್ರ ಆಗಿರುವಂತಹ ಹಾಗೂ ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂತಹ ಸಿದ್ದನಕೊಳ್ಳ ಮಠಕ್ಕೆ ಭೇಟಿ ನೀಡಿದರು. ಸಿದ್ದನಕೊಳ್ಳ ಮಠದ ಶ್ರೀಗಳು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ದರ್ಶನ ಪಡೆದುಕೊಂಡರು. ಈ ಹಿಂದೆ ಮಠಕ್ಕೆ ಬಂದಾಗ ಸ್ವಾಮೀಜಿಗಳು ಆಶೀರ್ವಾದ ಮಾಡಿದ್ದಕ್ಕೆ ಸಂಸದರಾಗಿ ಆಯ್ಕೆಯಾಗಿದ್ದೇನೆ. ಈಗ ಮತ್ತೆ ಶ್ರೀಗಳ ಆಶೀರ್ವಾದ ಪಡೆಯಲು ಮಠಕ್ಕೆ ಬಂದಿದ್ದೇನೆ ಎಂದು ಸಂಸದೆ ಅರುಣಾ ತಿಳಿಸಿದರು. ನಿರಂತರ ದಾಸೋಹ ಮಠ ಆಗಿರುವ ಜೊತೆಗೆ ಕಲೆಗೆ ಪ್ರೋತ್ಸಾಹ ನೀಡುವ ಇಂಥ ಪ್ರಕೃತಿಯ ಮಡಿಲಿನಲ್ಲಿ ಇರುವಂತಹ ಪ್ರದೇಶಕ್ಕೆ ಭೇಟಿ ನೀಡಿದರೆ ಮನಸ್ಸು ಶಾಂತವಾಗುತ್ತದೆ ಎಂದು ಹೇಳಿದರು. ಇದೇ ಸಮಯದಲ್ಲಿ ಮಠದಿಂದ ಸಂಸದೆ ಹಾಗೂ ಅವರ ಪುತ್ರಿಗೆ ಸಿದ್ದನಕೊಳ್ಳ ಸ್ವಾಮೀಜಿ ಸನ್ಮಾನಿಸಿ ಗೌರವಿಸಿದರು. మేడం మీరు కూడా కొంచెం ఓకేనా? ఓకే. ఇది కూడా ఫ్రెష్ చేసి చాలా జాగ్రత్తగా దిగాలి. एक छोटा गिफ्ट देता हूँ मैं, उधर बहुत बड़ा रहता है. हमारा आशीर्वाद बड़ा है, आपके आशीर्वाद बड़ा है. उसका भी रेशम का है. तो हमारा आश्रम से तरफ से छोटा बड़ा नहीं ಓಕೆಲ್ಲ ಅಲ್ಲಿ ಸೂರ್ಯರ ಅಂಗಡಿ ಅಂತ ನನ್ನ ಹೆಸರು ಹೇಳ್ರಿ, ಸೂರ್ಯಜಿ ಕಾಶರ್ ಅಂತ. ಸೂರ್ಯರ ಅಂಗಡಿ ಯಾವ ನೀವು ಬರ್ರಿ ಬರ್ರಿ. ये हमारा ब्रदर है, ये ला रहे हैं. हाँ भाई प्रैक्टिस करता हूँ. बाबा दौड़ में प्रैक्टिस ओके सर. ये 592 पटना 105 नोड 129 ಇಲ್ಲಿ. कर्नाटक में बागलकोट जिला में इलकल मंडल में और सिद्धनकोला विलेज में यहाँ सिद्धन आजी के आश्रम में मठ में आज आशीर्वाद लेने हम आए हैं। इससे पहले भी हम आए थे, शिवकुमार स्वामी जी से आशीर्वाद लिए थे। हम एमपी इलेक्शन से पहले यहाँ आए थे। यहाँ आके कुछ मांगे थे, वो मांग पूरे होने के बाद फिर अभी आए यहाँ पे। वो मांग पूरा होने के बाद से फिर शिव कुमार जी स्वामी जी के आशीर्वाद लेने हम यहाँ आए। यहाँ पे इतना मतलब शांत रहता है मठ में पूरा। नो यहाँ पे कुछ इतना साइलेंट और बहुत ही शांत रहता है यहाँ पे। ऐसा लगता नहीं कि यहाँ कहीं कुछ आश्रम है या मठ है, ऐसा भी नहीं लगता है। इतने शांति से यहाँ पे बहुत पीस मिलता है यहाँ आने से। सो यहाँ आशीर्वाद, फिर एक बार आशीर्वाद मांगने यहाँ आ गए थे। सिद्धप्पा ताता के आशीर्वाद लेने फिर हम यहाँ पे आए, ताता जी के आशीर्वाद लेने आए और शिव कुमार जी स्वामी जी के आशीर्वाद भी लेने हम आए। तो यहाँ सबसे मिलके भी यहाँ पे जगह पे भी मंदिर गए, शिव जी के मंदिर गए, शिव जी के मंदिर में पूजा करे, फिर सप्तमांक का वहां पे भी करे और काली माता का आशीर्वाद वहां पे भी पूजा करे। सो यहाँ जगह बहुत अच्छी जगह है। शिव कुमार जी गुरु जी जो है यहाँ इतने
लोगों की यहाँ उन्होंने सेवा करते हैं, एक पैसा भी लेता नहीं, वही बहुत परेशानी होता है मुझे। और बिना किसी से कुछ मांगे कुछ लिए यहाँ सबकी सेवा करते रहते हैं और मठ में पूरा सबको आशीर्वाद देते रहते हैं। जो लोग यहाँ और कोई कुछ ट्रबल से कुछ ट्रबल्स में जो गुजरते यहाँ आते हैं, अपने अपनी जो मांग करने के यहाँ पे आश्रम में जो आते हैं, उसकी जब मांग पूरे होने के लिए भी वो आशीर्वाद देते हैं। सो बहुत अच्छा लगा यहाँ आके हमको। ये दूसरी टाइम में हम आने का। अभी इस बार मेरे बेटी के साथ भी आई हूँ, हमारे कंस्टिट्यूंसी के लोग के साथ भी आई हूँ। सो फिर आते रहूंगी यहाँ पे, स्वामी जी का आशीर्वाद लेंगे। जो प्रोडक्शन लास्ट टाइम वो करे थे शिव कुमार जी ने, स्वामी जी ने जो करे थे, वो प्रोडक्शन सही होता, इसीलिए वो बिलीव से, वो ये विश्वास से यहाँ हम फिर स्वामी जी से आशीर्वाद मांगने आए हैं। सो जो स्वामी जी आशीर्वाद दिया वो जरूर हो जाए। मेरे बेटी को भी आशीर्वाद दिया स्वामी जी ने, जरूर वो उनके आशीर्वाद पूरा होने पर फिर आके स्वामी जी से फिर आशीर्वाद मांगने आएंगे। इस बार पॉलिटिकल में तुम्हें क्या मांग दिया? मांगते जो बोलते नहीं ना जो मांगते बोलते पूरा होने के बाद बोलेंगे। अभी पूरा हो के आया, एमपी बन के आए तो फिर आए आशीर्वाद लेने। हमारा नाम डीके स्निग्धा रेड्डी है। यहाँ पे शिव कुमार जी स्वामी जी से या आश्रम पे मिलके बहुत अच्छा लगा। मेरी मम्मी यहाँ पे पहले आ चुकी है और बोला कि हम लोग आज कर्नाटका चलते हैं, तुम मेरे साथ आओ। क्यों क्या मैंने नहीं पूछा, बस मेरे साथ आओ, हम आशीर्वाद लेने जा रहे हैं, तुम भी साथ आ जाना। तो यहाँ पे बहुत अच्छा माहौल लगा, बहुत शांत है, एक अच्छा सा फीलिंग आता है यहाँ पे बैठ के। और स्वामी जी से भी मिलके उनसे आशीर्वाद लिया। जो मेरे मन में जो संकोच थी या कुछ भी सोच था उनसे बोला गया था, तो उनके आशीर्वाद के हिसाब से हम आगे चल के हमारी ख्वाहिश पूरी हो जाएंगी, तो हम जरूर वापस आएंगे इनसे मिलने। थैंक यू। ಸುಕ್ಷೇತ್ರ ಹಾಗೂ ಪವಾಡ ಪುರುಷರ ಸಿದ್ಧಿ ಮಾಡಿರುವಂಥ ಐತಿಹಾಸಿಕ ಸ್ಥಳ ಸಿದ್ದನಕೊಳ್ಳದಲ್ಲಿ ಲಜ್ಜೆ ಗೌರಿ ಮೂರ್ತಿಯು ಪ್ರಖ್ಯಾತ ಪಡೆದುಕೊಂಡಿದೆ. ದೇಶ ವಿದೇಶಗಳಿಂದಲೂ ಇಲ್ಲಿರುವಂಥ ಲಜ್ಜೆ ಗೌರಿಗೆ ಪೂಜೆ ಮಾಡಲು ಬರುತ್ತಾರೆ. ಮಹಾರಾಷ್ಟ್ರ ರಾಜ್ಯದಲ್ಲಿ ರಾಂಚಿ ದೇರಿ ಎಂಬುವ ಪುಸ್ತಕದಲ್ಲಿ ಬಾಗಲಕೋಟೆ ಜಿಲ್ಲೆಯ ಸಿದ್ದನಕೊಳ್ಳ ಮತ್ತು ಇಲ್ಲಿರುವಂಥ ಲಜ್ಜೆ ಗೌರಿ ಮೂರ್ತಿ ಬಗ್ಗೆ ಪ್ರಸ್ತಾಪ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಪುನಾದಿಂದ ವೈದ್ಯ ಅವರ ಕುಟುಂಬ ಜೊತೆಗೆ ಅವರ ಸ್ನೇಹಿತರು ವಿದೇಶದಲ್ಲಿರುವಂಥ ಸ್ನೇಹಿತರೊಂದಿಗೆ ಇಲ್ಲಿಗೆ ಆಗಮಿಸಿ ದರ್ಶನ ಪಡೆದುಕೊಂಡಿದ್ದಾರೆ. ಲಜ್ಜೆ ಗೌರಿ ಪೂಜೆ ಸಲ್ಲಿಸಿದರೆ ಸಂತಾನ ಭಾಗ್ಯ, ಸಕಲ ಸಂಕಷ್ಟ ದೂರಾಗಿ ಸಮೃದ್ಧಿ ನೀಡುತ್ತದೆ ಎಂದು ಉಲ್ಲೇಖ ಮಾಡಿರುವ ಹಿನ್ನೆಲೆ ಇಂಥ ರಮಣೀಯ ತಾಣವನ್ನು ಹುಡುಕುತ್ತಾ ಬಂದಿದ್ದೇವೆ ಎಂದು ವೈದ್ಯರು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ओके नमस्ते, मेरा नाम डॉक्टर वर्षा चौधरी है और ये मेरी फ्रेंड है एड्रियाना रिजोलो। मैं पुणे से आई हूँ और ये इस जगह का विशेषकर दर्शन के लिए, इस जगह की पावर की अनुभूति के लिए कैलिफोर्निया से आई है। और हम लज्जा गौरी पर ढूंढ रहे थे, क्योंकि ज़्यादातर लज्जा गौरी की जो भी मूर्ति है, क्योंकि जो प्राचीन है पूजा हम करते थे वो म्यूजियम में ही पाई जाती है। बहुत कम जगह ऐसी है जहाँ पर लज्जा गौरी है, जहाँ पर आप जाकर उनके दर्शन कर सकते हैं। तो मैं किताब पढ़ रही थी रांची ढेरे की लज्जा गौरी के ऊपर, और वहाँ पर इस जगह के बारे में उन्होंने लिखा था कि सिद्धेश्वर जो प्राचीन शिव मंदिर है वहाँ से जाकर आप लज्जा गौरी के दर्शन ले सकते हो। और हम ढूंढते ढूंढते यहाँ पर आ गए इस बहुत ही अद्भुत जगह पर। आपको कैसा लगा ये यहाँ पर मुझे शब्दों में कैसे बयां करूँ मुझे समझ में नहीं आ रहा है। बहुत ही अद्भुत शांति है, बहुत ही अद्भुत यहाँ पर एक प्रकार की एक ऊर्जा मुझे महसूस हुई। क्योंकि ये सारी जगह आप जब देख रहे हो तो इसमें मतलब जो हवा के झोंके भी है तो उसमें एक बहुत ही अलग प्रकार की सुंदरता और ऊर्जा भरी मुझे महसूस हुई और बहुत ही सुंदर पवित्र शक्ति का अनुभव हुआ। अभी तुम्हें यहाँ पे कैसा है?
हम मतलब ट्रांसपोर्टेशन, हाँ। हाँ, मुंबई से हमने फ्लाइट ली थी हुबली के लिए, और हुबली से हम फिर बदामी आए। बदामी में हम एक जगह रुके और वहां से हम यहाँ पर आए, सिद्धनकोला सिद्धेश्वर ढूंढते ढूंढते। इधर बादामी हिस्टोरिकल प्लेस है, बादामी आएगा हाँ वो सब देखेंगे। हाँ, क्योंकि बदामी जो मेरी मदर इन लॉ है, उनके साइड की कुलदेवता जो बनशंकरी है, तो वहाँ के भी दर्शन तो हमें करने ही है, वो तो करना ही चाहिए। और बदामी जैसे कि मैं मेरे बच्चों को भी बता रही थी कि चालुक्य जो घराना है, वहां से लेकर उससे भी प्राचीन इस जगह का बदामी हम्पी, ये जो कर्नाटका का ये जो पार्ट है, बहुत ही इतिहास में कितना महत्व रखता है। तो इसलिए हम सभी देखेंगे, लेकिन विशेषकर इस जगह का दर्शन करने के लिए आए थे। थैंक यू।